ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸಾರಿ ಫಾರ್ ದ್ಯಾಟ್. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡಿದ್ವಿ, ಹೌದಾ? ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್ ಆ್ಯಂಡ್ ನಮ್ಮ ಮೇನ್ ಕಾನ್ಸೆಪ್ಟು ರಿಯಲ್ ನಂಬರ್ಸ್ ಬಗ್ಗೆನೂ ನಾವೇನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಬಗ್ಗೆ ಸ್ಟಡಿ ಮಾಡೋಣ. ಏನು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್? ಫಸ್ಟ್ ನಾವೇನು ಮಾಡೋಣ, ಒಂದೊಂದಾಗಿ ತಿಳ್ಕೊತ ಹೋಗೋಣ. ಫಸ್ಟ್ ಆಲ್ಗಾರಿದಮ್ ಅಂದರೆ ಏನು? ಆಲ್ಗಾರಿದಮ್ ಅಂದರೆ ಏನಿಲ್ಲ, ಈಸಿ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮ್ಯಾಗಿ ಮಾಡಬೇಕಾಗಿರುತ್ತೆ. ಏನು ಮಾಡ್ತೀರಾ ಮ್ಯಾಗಿ ಮಾಡಬೇಕು ಅಂತ ಅಂದರೆ, ಫಸ್ಟು 2 ಕಪ್ ಫಸ್ಟು ನೀವು ವಾಟರ್ ಹಾಕ್ತೀರಿ, ಹೌದಾ? ವಾಟರ್ ಹಾಕಿ ನೆಕ್ಸ್ಟ್ ಅದು ಬಾಯ್ಲ್ ಮಾಡ್ತೀರಿ. ಬಾಯ್ಲ್ ಆದಮೇಲೆ ಅದು ಯಾವಾಗ ಒನ್ಸ್ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೀವು ಸ್ಯಾಚೆಟ್ ಹಾಕ್ತೀರಿ. ಮ್ಯಾಗಿದ್ದು ಒಳಗಡೆ ಸ್ಯಾಚೆಟ್ ಕೊಟ್ಟಿರ್ತಾರಲ್ಲ, ಮ್ಯಾಗಿ ಮಸಾಲ ಸ್ಯಾಚೆಟ್, ಸೊ ಅದನ್ನು ಆ್ಯಡ್ ಮಾಡ್ತೀರಿ. ಆಮೇಲೆ ನೀವು ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಅದನ್ನ ಸ್ಟಿರ್ ಮಾಡ್ತೀರಿ. ಸ್ಟಿರ್ ಆದಮೇಲೆ ನೆಕ್ಸ್ಟ್ ಅದನ್ನು ಏನು ಮಾಡ್ತೀರಿ, ಇನ್ನೊಂದು ಸಲ ಬಾಯ್ಲ್ ಆಗೋಕ್ಕೆ ಬಿಡ್ತೀರಿ. ಸೊ ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ನಿಮಗೆ ಮ್ಯಾಗಿ ರೆಡಿ ಆಗುತ್ತೆ, ಹೌದಾ? ಇದೆಲ್ಲ ಪ್ರೊಸೀಜರ್ ಮಾಡಬೇಕು ನೀವು ಒಂದು ಮ್ಯಾಗಿ ಮಾಡಬೇಕು ಅಂತಂದರೆ. ಫಸ್ಟೇ ನೀವು ವಾಟರ್ ಬಾಯ್ಲ್ ಮಾಡೋಕ್ಕೆ ಹಿಡ್ದೇ ಒಂದೇ ಸತ ಮ್ಯಾಗಿ ಸ್ಯಾಚೆಟ್ನ ಹರಿದ್ಬಿಟ್ಟು ಹಾಕ್ತೀರ ಅದರೊಳಗೆ, ಇಲ್ಲಲ್ಲ. ಫಸ್ಟ್ ಏನು ಮಾಡ್ತೀರಿ, ವಾಟರ್ನ ಬಾಯ್ಲ್ ಮಾಡೋಕ್ಕೆ ಬಿಡ್ತೀರಾ, ಆಮೇಲೆ ಆ್ಯಡ್ ಮಾಡ್ತೀರಾ, ಸ್ಯಾಚೆಟ್ ಆ್ಯಡ್ ಮಾಡಿ, ಆಮೇಲೆ ಮತ್ತೆ ಅದನ್ನ ಸ್ಟಿರ್ ಮಾಡ್ತೀರಿ, ಮತ್ತೊಂದು ಸಲ ಬಾಯ್ಲ್ ಮಾಡೋಕ್ಕೆ ಬಿಡ್ತೀರಾ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಒಂದು ಮ್ಯಾಗಿ ಮಾಡಲಿಕ್ಕೆ. ಅದೇ ರೀತಿ ಅಲ್ಗಾರಿದಮ್ ಅಂತ ಅಂದರೆ ಈಸ್ ಅ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಒಂದು ಮ್ಯಾಗಿಗೆ ಇಷ್ಟೊಂದು ಪ್ರೊಸೀಜರ್ ಇರಬೇಕಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರೊಸೀಜರ್ ಇರುತ್ತೆ, ಹೌದಾ? ಅದೇ ರೀತಿ ಒಂದು ಅಲ್ಗಾರಿದಮ್ ಅಂತಂದರೆ ಈಸ್ ಅ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಏನಂತೀವಿ ನಾವು, ಅಲ್ಗಾರಿದಮ್ ಅಂತಂದು ಹೇಳ್ತೀವಿ. ನೆಕ್ಸ್ಟು ಡಿವಿಷನ್ ಅಂತ ಅಂದರೆ ಏನು, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಡಿವಿಷನ್ ಏನು ಅಂತ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನೀವು ಕಲ್ಕೊತ ಬಂದಿರ್ತೀರಿ ಅದನ್ನ. ಡಿವಿಷನ್ ಅಂದರೆ ಈಗ 30ನ 2ಇಂದ ಡಿವೈಡ್ ಮಾಡಬೇಕು. ಹೇಗೆ ಮಾಡ್ತೀರಿ? 2 6 12, ಹೌದಾ? 13ನಲ್ಲಿ 12 ಹೋದರೆ ಎಷ್ಟು? ರಿಮೈಂಡರ್ 1 ಬರುತ್ತೆ. ಸೊ ಇದು ಡಿವಿಷನ್ನು. ಇದರಲ್ಲಿ 13 ಅಂದರೆ ಏನಿದು? ಡಿವೈಡೆಂಟ್, ಹೌದಾ? 13 ಅಂದರೆ ಡಿವೈಡೆಂಟು. 2 ಅಂತಂದರೆ ಇದು ಡಿವೈಸರ್. 13 ಡಿವೈಡೆಂಟು, 2 ಡಿವೈಸರ್. ಇದು 6 ಅಂತಂದರೆ ಏನಿದು? ಕೋಶೆಂಟ್. ಇದು ರಿಮೈಂಡರ್ 6. ಡಿವಿಷನ್ ಅಂದರೆ ಏನು? 13ನ ನಾವು 2ಇಂದ ಡಿವೈಡ್ ಮಾಡಬೇಕು. ಏನು ಮಾಡ್ತೀರಿ? 2 6 12. 13ನಲ್ಲಿ 12 ಹೋದರೆ 1 ಬರುತ್ತೆ ಕ್ಯಾರಿ. ಸೊ ಇಲ್ಲಿ ಡಿವೈಡೆಂಟ್ 13 ಅಂತ ಅಂದರೆ ಏನಿದು? ಡಿವೈಡೆಂಟ್. ಇದನ್ನು ಯಾವ ನಂಬರಿಂದ ನಾವು ಡಿವೈಡ್ ಮಾಡ್ತೇವಲ್ಲ ಅದು ಡಿವೈಸರ್ ಆಗುತ್ತೆ. ಸೊ ನಮಗೆ ಆನ್ಸರ್ ಸಿಗೋದೇನು? ಕೋಶಿಯಂಟ್. ನೆಕ್ಸ್ಟ್ ರಿಮೈಂಡರ್ ಉಳಿದ್ರೆ ಅದು ಲಾಸ್ಟ್ ಏನು ಉಳಿಯುತ್ತಲ್ಲ ಅದು ರಿಮೈಂಡರು. ಇದು ಫಸ್ಟ್ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಡಿವೈಡೆಂಟ್ ಯಾವುದು, ಡಿವೈಸರ್ ಯಾವುದು, ಕೋಶೆಂಟ್ ಯಾವುದು, ರಿಮೈಂಡರ್ ಯಾವುದು. ಇದ್ರ ಬೇಸ್ ಮೇಲೇ ಫುಲ್ ಇದು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಇರೋದು. ಫಸ್ಟ್ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಈಗ 13 ಅನ್ನೋದೇನದು? ಡಿವೈಡೆಂಟು. 13ನ ಯಾವುದು ಡಿವೈಡ್ ಮಾಡುತ್ತಲ್ಲ ಅದು ಏನು? ಡಿವೈಸರು. ನಮಗೆ ಆನ್ಸರ್ ಏನು ಬರುತ್ತಲ್ಲ ಅದು ಕೋಶೆಂಟು. ಲಾಸ್ಟಲ್ಲಿ ಏನಾದರೂ ಲಾಸ್ಟಲ್ಲಿ ಉಳಿದಿದ್ದೇನದು? ರಿಮೈಂಡರ್. ಕೆಲವೊಂದು ಸಲ 0ನೂ ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಏನಾಗಿರುತ್ತೆ? 0 ಆಗಿರುತ್ತೆ. ಇಲ್ಲಿ ರಿಮೈಂಡರ್ ಏನು? ನಮಗೀಗ 1 ಉಳಿದಿದೆ. ಸೊ ಇಲ್ಲಿ ರಿಮೈಂಡರ್ ಏನು? 1. ಇಷ್ಟು ಗೊತ್ತಾಯ್ತಾ ಡಿವಿಷನ್ ಅಂತ ಅಂದರೆ ಏನು ಅಂತ? ಅಲ್ಗಾರಿದಮ್ ಅಂದರೆ ಏನು ಗೊತ್ತಾಯಿತು. ಈಸ್ ಅ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಡಿವಿಷನ್ ಅಂದರೆ ಗೊತ್ತಾಯಿತು. ಡಿವಿಷನಲ್ಲಿ ಏನೇನು ಬರುತ್ತೆ? ಡಿವೈಡೆಂಟ್ ಇರುತ್ತೆ, ಡಿವೈಸರ್ ಇರುತ್ತೆ, ಕೋಶೆಂಟ್ ಇರುತ್ತೆ, ರಿಮೈಂಡರ್ ಇರುತ್ತೆ, ಹೌದು? ನೆಕ್ಸ್ಟ್ ಯೂಕ್ಲಿಡ್ ಅಂದರೆ ಏನು? ಇದು ನೇಮ್ ಆಫ್ ದಿ ಸೈಂಟಿಸ್ಟ್, ಮ್ಯಾಥಮೆಟಿಷಿಯನ್. ಯೂಕ್ಲಿಡ್ ಅಂದರೆ ಏನು? ಹಿ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್, ಹೌದು? ಯೂಕ್ಲಿಡ್ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್, ವಾಸ್ ಬಾರ್ನ್ ಅರೌಂಡ್ 365 BC ಇನ್ ಅಲೆಕ್ಸಾಂಡ್ರಿಯಾ. ಹಿಸ್ ಮೋಸ್ಟ್ ಫೇಮಸ್ ವರ್ಕ್ ಈಸ್ ಹಿಸ್ ಕಲೆಕ್ಷನ್ ಆಫ್ 13 books ಡೀಲಿಂಗ್ ವಿತ್ ಜಾಮೆಟ್ರಿ ಕಾಲ್ಡ್ ದಿ ಎಲಿಮೆಂಟ್ಸ್. ಇವರೇ ಯೂಕ್ಲಿಡ್. ಇದೇನು? ಯೂಕ್ಲಿಡಿಂದು ಭಾವಚಿತ್ರ. ಯೂಕ್ಲಿಡ್ಸ್ ಎಲಿಮೆಂಟ್ಸ್ ಆಫ್ ಜಾಮೆಟ್ರಿ. ಹಿಂದೆ ಇತ್ತಲ್ಲ 13 books ಡೀಲಿಂಗ್ ವಿತ್ ಜಾಮೆಟ್ರಿ ಕಾಲ್ಡ್ ದಿ ಎಲಿಮೆಂಟ್ಸ್. ಆ ಬುಕ್ಕಿಗೆ ಏನಂತ ಹೇಳ್ತಿದ್ರು? ಡೀಲಿಂಗ್ ವಿತ್ ಜಾಮೆಟ್ರಿ ಇದು ಎಲಿಮೆಂಟ್ಸ್. ಹಿ ವಾಸ್ ಎ ಫಾದರ್ ಆಫ್ ಜಾಮೆಟ್ರಿ. ಇವರೇನು? ಯೂಕ್ಲಿಡ್ ಅಂದರೆ ಯಾರು? ಇವರು ಫಾದರ್ ಆಫ್ ಜಾಮೆಟ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಫಾದರ್ ಆಫ್ ಜಾಮೆಟ್ರಿ ಅಂತಂದು ಹೇಳಿ. ಓಕೆ, ಆಲ್ರೆಡಿ ನಿಮಗೆ ಯೂಕ್ಲಿಡ್ ಬಗ್ಗೆ ಗೊತ್ತಿದೆ. ಇಷ್ಟು ಸಾಕು ಯೂಕ್ಲಿಡ್ ಬಗ್ಗೆ. ಯೂಕ್ಲಿಡ್ ಅಂದರೆ ಗೊತ್ತಾಯಿತು, ಡಿವಿಷನ್ ಅಂದರೆ ಗೊತ್ತಾಯಿತು, ಅಲ್ಗಾರಿದಮ್ ಅಂತ ಅಂದರೆ ಏನು ಅನ್ನೋದು ಗೊತ್ತಾಯಿತು, ಹೌದಾ? ನೆಕ್ಸ್ಟ್ ಥೇರಮ್. ಫಸ್ಟ್ ಥೇರಮ್ ಏನು ಬರುತ್ತೆ? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಏನು ಹೇಳುತ್ತೆ? ಇದು ಫಸ್ಟ್ ಥೇರಮ್ ಏನು ಹೇಳುತ್ತೆ ಅಂದರೆ, ಸ್ಟೇಟ್ಮೆಂಟ್ ಗಿವನ್ ಪಾಸಿಟಿವ್ ಇಂಟೀಜರ್ಸ್ ಎ ಆ್ಯಂಡ್ ಬಿ
ಎ ಆ್ಯಂಡ್ ಬಿ ಅನ್ನೋದು ಏನದು ಪಾಸಿಟಿವ್ ಇಂಟೀಜರ್ಸ್. ದೇರ್ ಎಕ್ಸಿಸ್ಟ್ ಯೂನಿಕ್ ಇಂಟೀಜರ್ಸ್ ಕ್ಯೂ ಆ್ಯಂಡ್ ಆರ್ ಸ್ಯಾಟಿಸ್ಫೈಯಿಂಗ್ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಬಿ. ಎ ಆ್ಯಂಡ್ ಬಿ ಅನ್ನೋದೇನದು ಪಾಸಿಟಿವ್ ಇಂಟೀಜರ್. ಕ್ಯೂ ಮತ್ತು ಆರ್ ಅಂತ, ಕ್ಯೂ ಅಂತಂದರೆ ಏನು ಕೋಶಿಯಂಟ್, ಹೌದಾ. ಆರ್ ಅಂತಂದರೆ ರಿಮೈಂಡರ್. ಇದು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಸ್ಟೇಟ್ಮೆಂಟ್ ಫಸ್ಟ್ ಒನ್. ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ಎಚ್ ಸಿ ಎಫ್ ಆಫ್ 455 ಆ್ಯಂಡ್ 42. ನೀವು ಏನು ಮಾಡ್ತಿದ್ರಿ ಓಲ್ಡ್ ಮೆಥಡಲ್ಲಿ 455 ಮತ್ತು 42ದು ಡಿವಿಷನ್ ಎಚ್ ಸಿ ಎಫ್ ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡ್ತಿದ್ರಿ, 455 ಹೌದು ಹಿಂಗೆ ಮಾಡ್ತಿದ್ರಿ, ಹೌದಾ. ನೀವು 455 5 9s 45 5 1s 5, ನೆಕ್ಸ್ಟ್ 7 1s 7, 2 ಕ್ಯಾರಿ ಉಳಿತು, ಹೌದಾ. ಇಲ್ಲಿ 7 3s 21, ನೆಕ್ಸ್ಟ್ 42 2 2s 4, 2 1s 2, 3 7s 37, ಹೌದಾ. ನೀವೇನು ಮಾಡ್ತಿದ್ರಿ, ಇಲ್ಲಿ ಯಾವುದು ಎಚ್ ಸಿ ಎಫ್ 455 ಆ್ಯಂಡ್ 42 ಏನು 7 ಬರುತ್ತೆ. 7 ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ. ಇಲ್ಲಿ 5 ಇದೆ, ಸೊ ಇಲ್ಲಿ 5 ಇಲ್ಲ. ಇಲ್ಲಿ 13 ಇದೆ, ಇಲ್ಲಿ 13 ಇಲ್ಲ. ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಸೊ ಎರಡರಲ್ಲೂ ಕಾಮನ್ ಇರೋಂಥದ್ದು ನಾವು ತೊಗೋಬೇಕು ಎಚ್ ಸಿ ಎಫ್ ಅಂತಂತ ಹೇಳಿ. ಸೊ ಎರಡರಲ್ಲೂ ಕಾಮನ್ ಇರೋದು ಯಾವುದು 7. ಏನು ಮಾಡಿದ್ರಿ ನೀವು ಅವಾಗ ಉಳಿದು ಏನು ಮಾಡ್ತಿದ್ರಿ, ಓಲ್ಡ್ ಮೆಥಡ್ ಇದು, ಹೌದಾ. 455 ಮತ್ತು 42 ಇದ್ರ ಎಚ್ ಸಿ ಎಫ್ ಕಂಡು ಹಿಡಿಬೇಕು ಅಂತಂದರೆ ಈ ರೀತಿ ನೀವು ಮಾಡ್ತಿದ್ರಿ, ಸಾಲ್ವ್ ಮಾಡ್ತಿದ್ರಿ. ಇವಾಗ ನಾವೇನು ಮಾಡಬೇಕು, ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಯೂಸ್ ಮಾಡಿ ಮಾಡಬೇಕು. ಇದನ್ನೇನು ಮಾಡಬೇಕು, ಫೈಂಡ್ ಎಚ್ ಸಿ ಎಫ್ ಆಫ್ 455 ಆ್ಯಂಡ್ 42 ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಯೂಸ್ ಮಾಡಿ ನಾವೇನು ಮಾಡಬೇಕು, ಇದು ಮಾಡಬೇಕು. ವಿ ಸ್ಟಾರ್ಟ್ ವಿತ್ ಲಾರ್ಜರ್ ಇಂಟೀಜರ್, ದಟ್ ಈಸ್ 455. ಇಲ್ಲೇನು ಮಾಡಬೇಕು, ನಾವು ಲಾರ್ಜರ್ ಇಂಟೀಜರ್ನ ತೊಗೋಬೇಕು ಫಸ್ಟು. ಲಾರ್ಜರ್ ಯಾವುದಿದೆ, 455ನ 42ನ. 455 ಲಾರ್ಜರ್, ಹೌದಾ. ಸೊ ಅದನ್ನ ತೊಗೋಬೇಕು ಫಸ್ಟು. 455 ಇದನ್ನು 42ಇಂದ ಡಿವೈಡ್ ಮಾಡಬೇಕು ನಾವು. 455 ಏನದು ಡಿವೈಡೆಂಟು, 42 ಡಿವೈಸರ್. 42 ಇಂಟು 10 ಎಷ್ಟು ಬರುತ್ತೆ, 420, ಹೌದಾ. ನೆಕ್ಸ್ಟ್ ಎಷ್ಟು ಬರುತ್ತೆ ರಿಮೈಂಡರು, 5. 5ಅಲ್ಲಿ 2 ಹೋದರೆ 3. ಇದ್ರದ್ದೇನು ಬಂತು, 35 ಬಂತು. ನೆಕ್ಸ್ಟ್ ಇದೇ 35ನ ಈ 35ನ ಏನು ಮಾಡಬೇಕು ನಾವು ಡಿವೈಸರಾಗಿ ತೊಗೋಬೇಕು. ಈ 35ನ ನಾವೇನು ಮಾಡಬೇಕು, ಡಿವೈಸರಾಗಿ ತೊಗೋಬೇಕು. 35 ಡಿವೈಸರಾಗಿ ತೊಗೊಂಡ್ರೆ 42 ಡಿವೈಡೆಂಟ್ ಆಗುತ್ತೆ. 35 1s 35. ಇಲ್ಲೆಷ್ಟು ಉಳಿಯುತ್ತೆ ಕ್ಯಾರಿ, 2ಅಲ್ಲಿ 5 ಹೋಗಕ್ಕೆ ಬರೋಲ್ಲ. ಸೊ ಏನು ಮಾಡ್ತೀವಿ, ಕ್ಯಾರಿ ತೊಗೊತೀವಿ. 12ಅಲ್ಲಿ 5 ಹೋದರೆ 7, ಹೌದಾ. ನೆಕ್ಸ್ಟು 7, ಆ 7ಅನ್ನು ಏನು ಮಾಡಬೇಕು ನಾವು ಡಿವೈಸರಾಗಿ ತೊಗೋಬೇಕು. ನೆಕ್ಸ್ಟು ರಿಮೈಂಡರ್ ಇದು ಎಷ್ಟು ಉಳಿದಿತ್ತು, ಇಲ್ಲಿ ಡಿವೈಸರ್ ಎಷ್ಟು ಉಳಿದಿತ್ತು, ಡಿವೈಸರ್ನ ಡಿವೈಡೆಂಟಾಗಿ ತೊಗೊತೀವಿ. ಇಲ್ಲಿ ಉಳಿದಿದ್ದು ರಿಮೈಂಡರ್ನ ಏನು ಮಾಡ್ತೀವಿ ನಾವು ಡಿವೈಸರಾಗಿ ತೊಗೋತೀವಿ. 7 5s ಎಷ್ಟು, 35. ಸೊ ಇದೇನಾಗುತ್ತೆ, 5ಅಲ್ಲಿ 5 ಹೋದರೆ 0, 3ಅಲ್ಲಿ 3 ಹೋದರೆ 0. 455 ಲಾರ್ಜರ್ ಇದನ್ನು ತೊಗೋಬೇಕು. ಲಾರ್ಜರ್ ಇದ್ದಿದ್ದನ್ನು ನಾವೇನಾಗಿ ತೊಗೊತೀವಿ, ಡಿವೈಡೆಂಟಾಗಿ ತೊಗೊತೇವೆ. ನೆಕ್ಸ್ಟು 42 10s 420. 5ಅಲ್ಲಿ 0 ಹೋದರೆ 5, 5ಅಲ್ಲಿ 2 ಹೋದರೆ 3. ನೆಕ್ಸ್ಟ್ 35, ಇದು 35 ರಿಮೈಂಡರ್ ಉಳಿದಿರುತ್ತಲ್ಲ, ರಿಮೈಂಡರ್ ಉಳಿದಿದ್ದನ್ನು ನಾವೇನು ಮಾಡಬೇಕು, ಡಿವೈಸರಾಗಿ ತೊಗೋಬೇಕು. ನೆಕ್ಸ್ಟ್ ಇದನ್ನು ಇಲ್ಲಿರೋ ಡಿವೈಸರ್ನ ಡಿವೈಡೆಂಟು, ರಿಮೈಂಡರ್ನ ಡಿವೈಸರು. ರಿಮೈಂಡರ್ ಏನಾಗುತ್ತೆ, ಡಿವೈಸರ್ ಆಗುತ್ತೆ. ಡಿವೈಸರ್ ಇದ್ದಿದ್ದು ಡಿವೈಡೆಂಟ್ ಆಗುತ್ತೆ. ನೆಕ್ಸ್ಟ್ 35 1s 35. 2ಅಲ್ಲಿ 5 ಹೋಗಕ್ಕೆ ಬರೋಲ್ಲ. ನೆಕ್ಸ್ಟ್ 12ಅಲ್ಲಿ ಕ್ಯಾರಿ ತೊಗೊಂಡ್ರೆ 12ಅಲ್ಲಿ 5 ಹೋದರೆ ಎಷ್ಟು, 7, ಹೌದಾ. ನೆಕ್ಸ್ಟ್ ಇಲ್ಲಿರೋ ಡಿವೈಸರ್ನ ಏನು ಮಾಡ್ತೀವಿ ನಾವು, ರಿಮೈಂಡರ್ನ ಡಿವೈಸರಾಗಿ ತೊಗೊತೀವಿ. ಡಿವೈಸರ್ ಇದ್ದಿದ್ದನ್ನು ಡಿವೈಡೆಂಟಾಗಿ ತೊಗೋತೀವಿ. 7 5s 35, 0 0 ಬರುತ್ತೆ. ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟ್ ದೆನ್ ವಿ ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಟು ಗೆಟ್ 455 ಈಸ್ ಈಕ್ವಲ್ ಟು 42 × 10 + 35. ಹೇಗೆ ಬರ್ತಿದ್ದಾರೆ ಇದನ್ನ, 45 2 × 10 ಹೀಗೆ 42 × 10, ಹೌದಾ. 42 × 10s 420 ಪ್ಲಸ್ ಎಷ್ಟು ಬರುತ್ತೆ ಇತ್ತು ರಿಮೈಂಡರು 35, ಅದನ್ನೇ ಇಲ್ಲಿ ಬರ್ತಿದ್ದಾರೆ. 42 × 10 + 35. ನೆಕ್ಸ್ಟ್ ನಾವು ಕನ್ಸಿಡರ್ ದಿ ಡಿವೈಸರ್ 42 ಆ್ಯಂಡ್ ದ ರಿಮೈಂಡರ್ 35.
ಡಿವೈಸರು ಮತ್ತು 42 ಮತ್ತು ರಿಮೈಂಡರ್ 35ನ ಕನ್ಸಿಡರ್ ಮಾಡಿ ಮತ್ತೇನು ಮಾಡ್ಬೇಕು ನಾವು ಅದಕ್ಕೆ ಡಿವಿಷನ್ ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು. ಆವಾಗ ಎಷ್ಟು ಬರುತ್ತೆ 42ದು 35 ಇಂಟು 1 ಪ್ಲಸ್ ರಿಮೈಂಡರ್ ಎಷ್ಟಿದೆ 7 ಇದೆ ಹೌದಾ. 35 ಇಂಟು 1 ಪ್ಲಸ್ ರಿಮೈಂಡರ್ 7. ನಾವು ಕನ್ಸಿಡರ್ ದ ಡಿವೈಸರ್ 35 ಆ್ಯಂಡ್ ರಿಮೈಂಡರ್ 7 ಆ್ಯಂಡ್ ಅಪ್ಲೈ ಡಿವಿಷನ್ ಆಲ್ಗಾರಿದಮ್ ಟು ಗೆಟ್ 35. 7 5 35 ಪ್ಲಸ್ ರಿಮೈಂಡರ್ ಎಷ್ಟಿದೆ 0. 7 ಇಂಟು 5 ಪ್ಲಸ್ ರಿಮೈಂಡರ್ 0 ಹೌದಾ. ನೀವು ಹಿಂದಿನ ಮೆಥಡಲ್ಲಿ ಮಾಡಿದಾಗ ಏನಾಗಿತ್ತು HCF, ನಿಮ್ಮ ನಾರ್ಮಲ್ ಮೆಥಡಲ್ಲಿ ಮಾಡಿದಾಗ 7 ಬಂದಿತ್ತು ರಿಮೈಂಡರ್ ಹೌದಾ. ಇಲ್ಲಿ ಏನಾಗುತ್ತೆ ರಿಮೈಂಡರು 7 ಬರುತ್ತೆ. ಲಾಸ್ಟ್ ಇದ್ರದ್ದು ಲಾಸ್ಟಲ್ಲಿ ಯಾವುದು ಉಳಿದಿರುತ್ತಲ್ಲ ಡಿವೈಸರು ಅದೇ ಏನಾಗಿರುತ್ತೆ HCF ಆಗಿರುತ್ತೆ. ಎರಡರದ್ದು ಏನಾಗಿರುತ್ತೆ HCF ಆಗಿರುತ್ತೆ. ಲಾಸ್ಟ್ ಉಳಿದಿರತಕ್ಕಂಥ ಡಿವೈಸರು ಅದೇನಾಗಿರುತ್ತೆ HCF ಆಗಿರುತ್ತೆ. ಇಷ್ಟು ಗೊತ್ತಾಯ್ತಾ. ಫೈಂಡ್ HCF ಆಫ್ 455 ಆ್ಯಂಡ್ 42. ಈ ರೀತಿ ನಾವೇನು ಮಾಡ್ತೀವಿ ಡಿವೈಸರ್ HCFನ ಕಂಡುಹಿಡಿತೇವೆ. ನೆಕ್ಸ್ಟ್ ಇನ್ನೊಂದ್ಸಲ ಹೇಳಿ. 455 ಅದನ್ನು ಲಾರ್ಜೆಸ್ಟ್ ಇರೋದನ್ನು ನಾವೇನಾಗಿ ತೊಗೋಬೇಕು ಡಿವೈಡೆಂಟಾಗಿ ತೊಗೋಬೇಕು. ಸ್ಮಾಲೆಸ್ಟ್ ಇದ್ದಿದ್ದನ್ನು ಡಿವೈಸರಾಗಿ ತೊಗೋಬೇಕು. 42 ಇಂಟು ನಾರ್ಮಲ್ ಮೆಥಡ್ ನೀವು ಡಿವಿಷನ್ ಮಾಡ್ತಿರಲ್ಲ ಅದೇ ರೀತಿನೇ ಮಾಡಬೇಕು. 42 ಇಂಟು 10 420 ಹೌದಾ. 5ಅಲ್ಲಿ 0 ಹೋದರೆ 5, 5ಅಲ್ಲಿ 2 ಹೋದರೆ 3. ನೆಕ್ಸ್ಟ್ ಈ ರಿಮೈಂಡರ್ ಉಳಿದಿರುತ್ತಲ್ಲ ಅದನ್ನು ನಾವೇನು ಮಾಡಬೇಕು ಡಿವೈಸರಾಗಿ ತೊಗೋಬೇಕು. ಈ ಡಿವೈಸರ್ ಇದ್ದಿದ್ದನ್ನು ಡಿವೈಡೆಂಟಾಗಿ ತೊಗೋಬೇಕು. ಇಲ್ಲಾಂದರೆ ಇಷ್ಟು ನೆನ್ಪಿಟ್ಕೋರಿ. ಸ್ಮಾಲೆಸ್ಟ್ ಇದ್ದದ್ದನ್ನು ಇಲ್ಲಿ ತೊಗೋಬೇಕು. ಇಲ್ಲೇನಾಗುತ್ತೆ ಡಿವೈಡೆಂಟ್ ಯಾವಾಗೂ ಲಾರ್ಜೆಸ್ಟೇ ಇರುತ್ತೆ. ಡಿವೈಡೆಂಟ್ ಯಾವಾಗೂ ಏನಾಗಿರುತ್ತೆ ಲಾರ್ಜೆಸ್ಟೇ ಇರುತ್ತೆ. ಅಷ್ಟು ನೆನ್ಪಿಟ್ಕೋರಿ. ಇಲ್ಲಾಂದರೆ ಡಿವೈಡೆಂಟು ಲಾರ್ಜೆಸ್ಟ್ ಇರುತ್ತೆ. ಇಲ್ಲ ಹೌದಾ ಡಿವೈಡೆಂಟ್ ಲಾರ್ಜೆಸ್ಟ್ ಇದೆಯಾ, ಇಲ್ಲೂ ಡಿವೈಡೆಂಟ್ ಲಾರ್ಜೆಸ್ಟ್ ಇದೆಯಾ, ನೆಕ್ಸ್ಟಲ್ಲೂ ಅಷ್ಟೇ ಡಿವೈಡೆಂಟ್ ಲಾರ್ಜೆಸ್ಟ್ ಇದೆ. 7ಗಿಂತ 35 ದೊಡ್ಡದಲ್ಲ. ಓಕೆ, ಆ ಥರ ಅನ್ನೋದು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಕಂಡೀಷನ್. ಏನಿದ್ರದ್ದು ಕಂಡೀಷನು ಟು ಆಪ್ಟೈನ್ ದ HCF ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ಸೇ A ಆ್ಯಂಡ್ B ವಿತ್ A ಗ್ರೇಟರ್ ದೆನ್ B. ನಾನು ಹೇಳಿದ್ನಲ್ಲ A ಅಂತಂದರೆ ಏನದು ಡಿವೈಡೆಂಟು ಹೌದಾ. A ಅಂತಂದರೆ ಡಿವೈಡೆಂಟು, B ಅಂತಂದರೆ ಡಿವೈಸರು. ಡಿವೈಡೆಂಟ್ ಆಲ್ವೇಸ್ ಏನಾಗಿರುತ್ತೆ ಗ್ರೇಟರ್ ಇರುತ್ತೆ. ಡಿವೈಡೆಂಟ್ ಗ್ರೇಟರ್ ದೆನ್ ಡಿವೈಸರ್. A is equal to BQ plus R. 0 less than or equal to R less than B. Sorry. Next, show that every positive even integer is of the form 2q and that every positive odd integer is of the form 2q plus 1 where q is some integer. ಇಲ್ಲೇ ನಾವು ಮಾಡಬೇಕು ಎವ್ರಿ ಪಾಸಿಟಿವ್ ಈವನ್ ಇಂಟೀಜರ್ಸ್ ಅಂದರೆ ಯಾವ್ಯಾವ ಬರುತ್ತೆ 2 4 6 8 10 ಹೌದಾ. ಇವೇ ನೀವು ಈವನ್ ಇಂಟೀಜರ್ಸು. ಇದಕ್ಕೆ ನಾವು ಈವನ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ ಇದು ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಬೇಕು, ತೋರಿಸ್ಬೇಕು. ನಾವು ಏನಂತ ಶೋ ಮಾಡಬೇಕು 2q ಫಾರ್ಮಲ್ಲಿ ಇರುತ್ತೆ ಅಂತ ಶೋ ಮಾಡಬೇಕು. ಇದೇನು ಈವನ್ ಇಂಟೀಜರ್ಸ್ 2 4 6 8 10 ಇವು ಈವನ್ ಇಂಟೀಜರ್. ಇದನ್ನು ನಾವು 2 ಅಂತಂದರೆ ಏನಿದು ಇದು ಡಿವೈಸರು 2 ಡಿವೈಸರ್. ನೆಕ್ಸ್ಟ್ 2 ಇಂದನೇ 2 ಇದನ್ನು ಮಾಡಿ ಎಷ್ಟು ಬರುತ್ತೆ 2 1s 2. ಸೊ ಇಲ್ಲೇನಾಗುತ್ತೆ 0. ನೆಕ್ಸ್ಟ್ 4 2 2s 4. ನೆಕ್ಸ್ಟ್ 0. ಟು 1s 2 0. ರಿಮೈಂಡರ್ ಎಷ್ಟು ಬರುತ್ತೆ 0 ಬರುತ್ತೆ. 2 2s 4. 4ಅಲ್ಲಿ 4 ಹೋದರೆ 0. ನೆಕ್ಸ್ಟ್ 6 2 3s 6. 6ಅಲ್ಲಿ 6 ಹೋದರೆ ರಿಮೈಂಡರ್ 0. ನೆಕ್ಸ್ಟ್ 8 2 4s 8. ರಿಮೈಂಡರ್ 0. ಸೊ ಇದೇ ರೀತಿ ನಾವು ಮಾಡ್ತಾ ಹೋದರೆ ಇವನ್ ನಂಬರ್ಸ್ನ ರಿಮೈಂಡರ್ ಏನಾಗಿರುತ್ತೆ ಯಾವಾಗಲೂ 0 ಆಗಿರುತ್ತೆ. ಸೊ ಇದನ್ನು ನಾವು ಹೆಂಗೆ ಬರಿತೇವೆ ಅಂತ ಅಂದರೆ ಫಸ್ಟು ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್. ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. A is equal to BQ plus R. A is equal to BQ plus R ಫಾರ್ಮಲ್ಲಿ ಬರೀಬೇಕು ನಾವೀಗ. ಡಿವೈಡೆಂಟ್ ಎಷ್ಟಿಲ್ಲಿ 2. 2ನ ತೊಗೊಂಡ್ರೆ ನಾವೇನಾಗುತ್ತೆ 2 1s 2 ಪ್ಲಸ್ ರಿಮೈಂಡರ್ 0. ನೆಕ್ಸ್ಟ್ 4 ತೊಗೊಂಡ್ರೆ 4 ಡಿವೈಡೆಂಟ್ ಆಗಿತ್ತು ಅಂದರೆ ಎಷ್ಟು ಬಂತು ಆನ್ಸರು 2 2s 4 ಪ್ಲಸ್ ರಿಮೈಂಡರ್ 0.
ನೆಕ್ಸ್ಟ್ 6 ತೊಗೊಂಡ್ರೆ 2 3 ಇಸ್ 6 ಪ್ಲಸ್ ರಿಮೈಂಡರ್ ಎಷ್ಟು 0. ಸೊ ನಾವು ಇದನ್ನು ಏನಂತ ಕನ್ಕ್ಲೂಷನ್ಗೆ ನೀವು ಬರಿಬೋದು, ಇದೇನಾಗಿರುತ್ತೆ ಯಾವಾಗೂ ಪಾಸಿಟಿವ್ ಇವನ್ ನಂಬರ್ಸೇ ಇರುತ್ತೆ. ಪಾಸಿಟಿವ್ ಇವನ್ ನಂಬರ್ಸೇ ಇರುತ್ತೆ. ಹೌದಾ, ಪಾಸಿಟಿವ್ ಇವನ್ ನಂಬರ್ಸ್ ಇರುತ್ತೆ ಇವೆಲ್ಲ. ನೆಕ್ಸ್ಟ್ ಇದು 2 ಏನಾಗಿದೆ ಎಲ್ಲದರಲ್ಲೂ ಕಾಮನ್ ಇದೆ. ಹೌದಾ, 2 2 2 2 ಕಾಮನ್ ಇದೆ. ನೆಕ್ಸ್ಟ್ 2 ಕಾಮನ್ ಇದೆ, ಇಲ್ಲಿ 1 ಇದೆ, ನೆಕ್ಸ್ಟ್ ಇಲ್ಲಿ 2 ಇದೆ, ನೆಕ್ಸ್ಟ್ ಇಲ್ಲಿ 3 ಇದೆ. ಸೊ ಏನಾಗಿರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಕ್ಯೂ ಅಂತಂದರೆ ಏನು, ಕ್ಯೂ ಇಸ್ ಸಮ್ ಇಂಟೀಜರ್, 2q ಪ್ಲಸ್ ಇಲ್ಲೇನಿದೆ ರಿಮೈಂಡರು 0 ಇದೆ, ನೆಕ್ಸ್ಟಲ್ಲೂ 0 ಇದೆ, ನೆಕ್ಸ್ಟಲ್ಲೂ 0 ಇದೆ. ಸೊ ಏನಾಗುತ್ತೆ ಇಲ್ಲೂ 0 ಬರುತ್ತೆ. 2q ಪ್ಲಸ್ 0ನ ನಾವು ಹೆಂಗೆ ಬರಿಬೋದು, 2q ಅಂತ ಅಷ್ಟೇ ಬರಿಬೋದಾ, 2q ಪ್ಲಸ್ 0ನ ನಾವು 2q ಅಂತ ಅಷ್ಟೇ ಬರಿಬೋದಾ, ಎಸ್ ಆರ್ ನೋ ಬರಿಬೋದಾ. ಸೊ ಏನಾಗುತ್ತೆ 2q ಫಾರ್ಮಲ್ಲಿ ಇದೆ ಇದು. ಹೌದು, ನಮಗೇನು ಕ್ವಶನ್ ಕೇಳಿದ್ದವರು, ಪಾಸಿಟಿವ್ ಇವನ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ 2q. ಪಾಸಿಟಿವ್ ಇವನ್ ಇಂಟೀಜರ್ಸ್ ಯಾವು 2 4 6 8 10 12 ಅಪ್ ಟು ಆನ್ ಸೊ ಆನ್ ಬರುತ್ತೆ. 2ನ ಮಾಡಿದರೆ ನಾವು ಇಲ್ಲಿ ಡಿವೈಸರ್ ಎಷ್ಟಿದೆ 2 ಇದೆ, 2q ಬರಬೇಕು ನಮಗೆ, ಡಿವೈಸರ್ 2ನೇ ಇದೆ. 2 1 2 ರಿಮೈಂಡರ್ 0. ನೆಕ್ಸ್ಟ್ 4 ತೊಗೊಂಡು 2 2 4 ರಿಮೈಂಡರ್ 0, 2 3 6 ರಿಮೈಂಡರ್ 0, 2 4 8 ರಿಮೈಂಡರ್ 0 ಬರುತ್ತೆ. ಸೊ ಇದನ್ನು ನಾವು ಹೆಂಗೆ ಬರಿಬೋದು, ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್, ಎ ಈಸ್ ಈಕ್ವಲ್ ಟು BQ ಪ್ಲಸ್ ಆರ್. ಎ ಅಂತ ಅಂದರೆ ಇದನ್ನು 2 ಹೆಂಗೆ ತೊಗೊಂಡ್ವಿ ಅಂತಂದರೆ ಇಲ್ಲಿದು ಈ 2 ಇದು 2 ಇದೆಯಲ್ಲ ಅದು ಈ 2 ಇದು 2 ಏನು ಡಿವೈಡೆಂಟ್, ಇದು ಡಿವೈಸರ್, ಇದು ಕೋಶೆಂಟು, ಇದು ರಿಮೈಂಡರ್. ಸೊ ಆ ಪ್ಲೇಸಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನ ವ್ಯಾಲ್ಯೂಸ್ ಹಾಕಿದ್ದೀನಿ. ಇಲ್ಲಿ ಡಿವೈಡೆಂಟ್ ಎಷ್ಟು 2, ಇಲ್ಲಿ ಡಿವೈಸರ್ 2 ಇಂಟು 1 ಪ್ಲಸ್ ರಿಮೈಂಡರ್ 0. ನೆಕ್ಸ್ಟ್ ಸ್ಟೆಪ್ 4 ಡಿವೈಡೆಂಟು 2 2 4 ಪ್ಲಸ್ ರಿಮೈಂಡರ್ 0. 6 ಡಿವೈಡೆಂಟು 2 ಅಂತಂದರೆ ಡಿವೈಸರ್ ಇಂಟು 3 ಪ್ಲಸ್ 0. ಪಾಸಿಟಿವ್ ಇವನ್ ನಂಬರ್ಸೇ ಬರುತ್ತೆ. ಇಲ್ಲಿ ನಾವೇನು ಕನ್ಕ್ಲೂಷನ್ಗೆ ಬರ್ಬೋದು, ಈ ಕಡೆ ಸೈಡು ಪಾಸಿಟಿವ್ ಇವನ್ ನಂಬರ್ಸೇ ಇರುತ್ತೆ. ಈಸ್ ಈಕ್ವಲ್ ಟು 2 ಏನಾಗಿದೆ ಎಲ್ಲದರಲ್ಲೂ ಕಾಮನ್ ಇದೆ. ಕ್ಯೂ ಅಂತ ಅಂದರೆ ಕ್ಯೂ ಇಸ್ ಸಮ್ ಇಂಟೀಜರ್ 1 2 3 4 5 6 7 8 ಅಪ್ ಟು ಆನ್ ಸೊ ಆನ್ ಬರುತ್ತೆ. ಸೊ ಏನು 2q ಪ್ಲಸ್ ರಿಮೈಂಡರ್ ಏನಾಗಿದೆ ಎಲ್ಲ 0ನ ಇದೆ. ಸೊ ನಾವು ಇದನ್ನು ಯಾವ ಫಾರ್ಮ್ ಹೆಂಗೆ ಬರಿಬೋದು, 2q ಅಂತಂದು ಬರಿಬೋದಾ. ಸೊ ಏನು 2q ಅಂತ ಬರಿಬೋದು ನಾವು. ಸೊ ಇಟ್ ಈಸ್ ಆಫ್ ದಿ ಫಾರ್ಮ್ 2q. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ 2q ಪ್ಲಸ್ 1 ವೆರ್ q ಈಸ್ ಸಮ್ ಇಂಟೀಜರ್. ಕ್ಯೂ ಅನ್ನೋದು ಸಮ್ ಇಂಟೀಜರ್ ಅಂತ ಇದು ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿ ತೋರಿಸ್ಬೇಕು, ನಾವು ಶೋ ಮಾಡಬೇಕು. 2q ಪ್ಲಸ್ 1 ಫಾರ್ಮಲ್ಲಿ ಇದೆ ಅಂತ ನಾವು ಶೋ ಮಾಡಬೇಕು. ಹೌದಾ, ಹೇಗೆ ಫಸ್ಟ್ ಏನು ಈ ಆಡ್ ನಂಬರ್ಸ್ ಯಾವ್ಯಾವ ಬರುತ್ತೆ, 1 3 5 7 9 11 13 ಅಪ್ ಟು ಆನ್ ಸೊ ಆನ್ ಬರುತ್ತೆ. ಫಸ್ಟ್ ಏನು ಮಾಡೋಣ 1, ಇಲ್ಲಿ ಡಿವೈಸರ್ ಎಷ್ಟು 2. ಹೌದಾ, 2 zeros 2 1s 2 ಬರುತ್ತೆ. ಸೊ ಇದು ನಮ್ದು ಏನಾಗುತ್ತೆ ಡಿವೈಡೆಂಟ್ಗಿಂತ ಜಾಸ್ತಿ ಬರುತ್ತೆ. ಸೊ ಏನು ಮಾಡಬೇಕು 2 zeros 0, ರಿಮೈಂಡರ್ ಎಷ್ಟು 1ಅಲ್ಲಿ 0 ಹೋದರೆ 1. ಹೌದಾ, 3 ನೆಕ್ಸ್ಟ್ 2 1s 2. ಹೌದಾ, 2 1s 2, 3ಅಲ್ಲಿ 2 ಹೋದರೆ 1 ಬರುತ್ತೆ ಕ್ಯಾರಿ. ನೆಕ್ಸ್ಟ್ ಯಾವುದಿದೆ 5. ನೆಕ್ಸ್ಟ್ ಆಡ್ ನಂಬರ್ ಯಾವುದು 5. 2 2s 4. ಹೌದಾ, 5ಅಲ್ಲಿ 4 ಹೋದರೆ 1 ಬರುತ್ತೆ ರಿಮೈಂಡರ್. ನೆಕ್ಸ್ಟ್ 7 ಮಾಡಿದರೆ 2 3s 6, ಅಲ್ಲೂ ಏನಾಗುತ್ತೆ 7ಅಲ್ಲಿ 6 ಹೋದರೆ ರಿಮೈಂಡರ್ 1 ಬರುತ್ತೆ. 9 2 4s 8, 9ಅಲ್ಲಿ 8 ಹೋದರೆ ರಿಮೈಂಡರ್ 1. ನೆಕ್ಸ್ಟ್ 11 2 5s 10, 11ಅಲ್ಲಿ 10 ಹೋದರೆ ರಿಮೈಂಡರ್ ಎಷ್ಟು 1. ಸೊ ಇಲ್ಲೆಲ್ಲ ಏನಾಗುತ್ತೆ ರಿಮೈಂಡರು ಸೇಮ್ ಬರುತ್ತೆ. ಇಲ್ಲೂ 1 ಇದೆ, ಇಲ್ಲೂ 1 ಇದೆ, 1 1 1. ಸೊ ಇಲ್ಲೆಲ್ಲ ರಿಮೈಂಡರ್ ಏನಾಗಿದೆ 1 ಇದೆ. ಇದನ್ನು ನಾವು ಸೇಮ್ ಆವಾಗಲೇ ಮಾಡಿದ್ವಲ್ಲ ಹಾಗೆ ಸೇಮ್ ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್, ಎ ಈಸ್ ಈಕ್ವಲ್ ಟು BQ ಪ್ಲಸ್ ಆರ್. ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಆ ಫಾರ್ಮಲ್ಲಿ ಬರೀಬೇಕು. ಇಲ್ಲಿ ಡಿವೈಡೆಂಟ್ ಎಷ್ಟು 1. ಹೌದಾ, ಡಿವೈಡೆಂಟ್ ಎಷ್ಟು 1. 1 ಈಸ್ ಈಕ್ವಲ್ ಟು 2 ಇಂಟು 0, 2 ಇಂಟು 0 ಪ್ಲಸ್ ರಿಮೈಂಡರ್ ಎಷ್ಟು ಬಂದಿತ್ತು 1. ನೆಕ್ಸ್ಟಲ್ಲಿ ಎಷ್ಟು ನೆಕ್ಸ್ಟಲ್ಲಿ ಎಷ್ಟು ಡಿವೈಡ್ ಇಂಟು 3. ಹೌದಾ, ನೆಕ್ಸ್ಟ್ 2 1s 2 ಪ್ಲಸ್ ರಿಮೈಂಡರ್ 1. ನೆಕ್ಸ್ಟ್ 2 3 5 1.
2 2s 4 ಪ್ಲಸ್ ರಿಮೈಂಡರ್ 1. ನೆಕ್ಸ್ಟ್ 5 ಆಗಿಂದ 7, 2 3s 6 ಪ್ಲಸ್ 1 ರಿಮೈಂಡರ್ ಬಂತು. ಸೊ ನಾವೇನು ಕನ್ಕ್ಲೂಷನಿಗೆ ಬರ್ಬೋದು, ಇವೆಲ್ಲ ಏನಾಗಿರುತ್ತೆ 1 3 5 7 9 11 ಇವೆಲ್ಲ ಏನು ಪಾಸಿಟಿವ್ ಆಡ್ ನಂಬರ್. ಪಾಸಿಟಿವ್ ಆಡ್ ನಂಬರ್ ಈಸ್ ಈಕ್ವಲ್ ಟು 2 ಎಲ್ಲದರಲ್ಲೂ ಕಾಮನ್ ಇದೆಯಾ, 2 2 2 2 2. ನೆಕ್ಸ್ಟ್ ಇಲ್ಲಿ 0 ಇದೆ, 1 ಇದೆ. ನೆಕ್ಸ್ಟು 2 3 ಇದೇನು ಕ್ಯೂ ಇಸ್ ಸಮ್ ಇಂಟೀಜರ್. ನಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ ಕ್ಯೂ ಇಸ್ ಸಮ್ ಇಂಟೀಜರ್ ಅಂತಂದು ಹೇಳಿ. ಸೊ ಕ್ಯೂ ಅಂತ ತೊಗೋಬೇಕಿಲ್ಲಿ. ನೆಕ್ಸ್ಟ್ ರಿಮೈಂಡರ್ ಎಷ್ಟಿದೆ, 1 ಇದೆ. ನೆಕ್ಸ್ಟಲ್ಲೂ 1 ಇದೆ. ನೆಕ್ಸ್ಟ್ 1 ನೆಕ್ಸ್ಟ್ 1. ಸೊ ಇಲ್ಲೇನು ಬರೀಬೇಕು ನಾವು 1 2q ಪ್ಲಸ್ 1 ಫಾರ್ಮಲ್ಲಿದೆ. ಸೊ ನಮ್ಮ ಆನ್ಸರ್ ಸಿಗ್ತಾ. ಶೋ ದ್ಯಾಟ್ every positive odd integer is of the form 2q plus 1 where q is some integer. ನಮಗೆ ಬಂತ ಆನ್ಸರು. Next question, show that every positive odd integer is of the form 4q plus 1 or 4q plus 3 where q is some integer. ಇಲ್ಲೇನು ಹೇಳಿದ್ದಾರೆ, ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಯಾವ ಫಾರ್ಮಲ್ಲಿ ಇರುತ್ತೆ, 4q plus 1 ಫಾರ್ಮ್ ಆರ್ 4q plus 3 ಫಾರ್ಮಲ್ಲಿ ಇರಬೇಕು ಅಂತಂದು ಹೇಳಿದ್ದಾರೆ. ವೇರ್ ಕ್ಯೂ ಇಸ್ ಸಮ್ ಇಂಟೀಜರ್. ಕ್ಯೂ ಅಂತಂದರೆ ಸಮ್ ಇಂಟೀಜರ್ ಅಂದರೆ 1 2 3 4 5 6 7 8 ಎಕ್ಸೆಟ್ರಾ. ಫಸ್ಟ್ ಇಲ್ಲಿ ಆಡ್ ಇಂಟೀಜರ್ ಅಂತಂದರೆ ಯಾವುವು, ಪಾಸಿಟಿವ್ ಆಡ್ ಇಂಟೀಜರ್. ಆಡ್ ಇಂಟೀಜರ್ ಯಾವ ಬರುತ್ತೆ, 1 3 5 7 9 11 13 15 17 ಆ್ಯಂಡ್ ಸೊ ಆನ್. ಇವಿಷ್ಟೇನು ಆಡ್ ನಂಬರ್ಸ್. ಇವು ಯಾವ ಫಾರ್ಮಲ್ಲಿ ಇರುತ್ತೆ, 4q plus 1 ಆರ್ 4q plus 3 ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಮಾಡಬೇಕು, ನೆಕ್ಸ್ಟು 4 ಫಸ್ಟ್ ಒನ್ ಆಡ್ ಇಂಟೀಜರ್ ಯಾವುದು, 1 ನಾವು 4 ಅಂತಂದರೆ 4 ಏನದು 4q plus 1 ಫಾರ್ಮಲ್ಲಿ ಇರಬೇಕಂತ ಹೇಳಿದ್ದಾರೆ, ಆರ್ 4q plus 3 ಫಾರ್ಮು. ಇಲ್ಲಿ ನಮಗೇನು ಗೊತ್ತಾಯಿತು, 4 ಅನ್ನೋದು ಒಂದು ಡಿವೈಸರ್ ಅಂತಂತ ಹೇಳಿ ಗೊತ್ತಾಯಿತು. 4 × 0 = 0. 1ಅಲ್ಲಿ 0 ಹೋದರೆ 1 ಅಲ್ವಾ. ನೆಕ್ಸ್ಟ್ 3 4 0s 0, 3ಅಲ್ಲಿ 0 ಹೋದರೆ 0. 5 4 1s 4, 5ಅಲ್ಲಿ 4 ಹೋದರೆ 1. ನೆಕ್ಸ್ಟ್ 7 1 3 5 7 ಅಲ್ವಾ. ನೆಕ್ಸ್ಟ್ ಆಡ್ ನಂಬರ್ 4 1s 4, 7ಅಲ್ಲಿ 4 ಹೋದರೆ ಎಷ್ಟು, ರಿಮೈಂಡರು 3. ನೆಕ್ಸ್ಟ್ 9 4 2s 8, 9ಅಲ್ಲಿ 8 ಹೋದರೆ 1. ನೆಕ್ಸ್ಟ್ 11 4 2s 8, 11ಅಲ್ಲಿ 8 ಹೋದರೆ 3 ರಿಮೈಂಡರ್. ಅದೇ ರೀತಿ ನೆಕ್ಸ್ಟ್ 13 15 17 ಆ್ಯಂಡ್ ಸೊ ಆನ್ ಅಪ್ ಟು ಸೊ ನಾವು ಮಾಡ್ಕೊತ ಹೋದರೆ ಏನಾಗುತ್ತೆ, ರಿಮೈಂಡರ್ 1 ಬರುತ್ತೆ. ಅಂದರೆ ನೆಕ್ಸ್ಟ್ ಏನು ಬರುತ್ತೆ, 3 ಬರುತ್ತೆ ನಮಗೆ ರಿಮೈಂಡರ್. ಇದು ನಾವು ಯಾವ ಫಾರ್ಮಲ್ಲಿ ಬರಿಬೋದು ಅಂತಂದರೆ a = bq plus r. ಲಾಸ್ಟ್ ಎಕ್ಸಾಂಪಲಲ್ಲಿ ಹೇಳಿದ್ನಲ್ಲ ನಾನು, ಎ ಅಂತಂದರೆ ಡಿವೈಡೆಂಟ್ = ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇಲ್ಲಿ ಡಿವೈಡೆಂಟ್ ಎಷ್ಟು, 1. ಫಸ್ಟ್ ಒನ್ನಲ್ಲಿ 1 ಅಲ್ಲ, ಇಲ್ಲಿ ಡಿವೈಡೆಂಟ್ ಎಷ್ಟಿದೆ, 1 ಇದೆ. 4 × 0 ಪ್ಲಸ್ ರಿಮೈಂಡರ್ ಎಷ್ಟು ಬಂತು, 0 1. ಸೇಮ್ 4 × 0 ಪ್ಲಸ್ 1. ನೆಕ್ಸ್ಟ್ ಏನು 3, 4 × 0 ಪ್ಲಸ್ 3. ನೆಕ್ಸ್ಟಲ್ಲಿ 5 ಡಿವೈಡೆಂಟ್ = 4 × 1 ಪ್ಲಸ್ 1 ರಿಮೈಂಡರ್. ನೆಕ್ಸ್ಟ್ 7 4 × 1 ಪ್ಲಸ್ 3. ನೆಕ್ಸ್ಟ್ 9 4 2s 8 ಪ್ಲಸ್ 1 ರಿಮೈಂಡರ್. 11 4 2s 8, 8 ಪ್ಲಸ್ 3 11, 13 15 ಆ್ಯಂಡ್ ಸೊ ಆನ್. ಈಗ ಇದನ್ನು ನಾವು ಏನಂತ ಕನ್ಕ್ಲೂಷನ್ ಬರ್ಬೋದು, ಎ ಅಂತಂದರೆ ಏನು, ಡಿವೈಡೆಂಟು. ಇಲ್ಲೇನಿದೆ, ಡಿವೈಡೆಂಟ್ ಇದ್ದಾವೆ. ಇವೇನು ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ ಏನಾಗುತ್ತೆ, ಇಲ್ಲಿ ಏನಿದೆ ಕಾಮನ್ನು 4 4 4 4 4 4 4 4 ಎಲ್ಲದರಲ್ಲೂ ಏನಾಗಿದೆ, 4 ಕಾಮನ್ ಇದೆ. ಸೊ ನಾವು 4. ಕ್ಯೂ ಅಂತಂದರೆ ಸಮ್ ಇಂಟೀಜರು 0 1 2 3 ಕ್ಯೂ ಪ್ಲಸ್ ಇಲ್ಲಿ ರಿಮೈಂಡರ್ ಏನಿದೆ 1 5 9 11ಗೆ 9 13. ಇಲ್ಲಿ ರಿಮೈಂಡರ್ ಎಷ್ಟು, 1 ಇದೆ. ಬಟ್ ಇಲ್ಲಿ ಎಷ್ಟಿದೆ ರಿಮೈಂಡರು, 3 ಇದೆ. ಹೌದಾ. 3 7 11 15ಗೆ ರಿಮೈಂಡರ್ ಎಷ್ಟು ಬಂದಿದೆ, 3 ಬಂದಿದೆ. ಸೊ ಕ್ವಶನಲ್ಲಿ ಏನು ಹೇಳಿದ್ದು, ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ 4q plus 1 ಆರ್ 4q plus 3. 4q plus 1 ಫಾರ್ಮಲ್ಲಿ ಇರ್ಬೋದು, ಇಲ್ಲ ಅಂತಂದರೆ 4q plus 3 ಫಾರ್ಮಲ್ಲೂ ಇರ್ಬೋದು. ವೆರ್ ಕ್ಯೂ ಇಸ್ ಸಮ್ ಇಂಟೀಜರ್. ಕ್ಯೂ ಅಂತಂದರೆ ಏನು, ಸಮ್ ಇಂಟೀಜರ್ಸ್ ಇರುತ್ತೆ. ಇದು ನಾವು ಶೋ ಮಾಡಿದ್ವು 4q plus 1 ಫಾರ್ಮಲ್ಲಿ ಇರ್ಬೋದಿಲ್ಲ, 4q plus 3 ಫಾರ್ಮಲ್ಲೂ ಇರ್ಬೋದು. ಇನ್ನೊಂದು ಸಲ ರಿಪೀಟ್ ಮಾಡಲಾ. ಪಾಸಿಟಿವ್ ಆಡ್ ಇಂಟೀಜರ್ಸ್ ಯಾವುವು, 1 3 5 7 11 13 15 17 ಆ್ಯಂಡ್ ಸೊ ಆನ್. ಫಸ್ಟು ಒಂದೊಂದನ್ನೇ ನಾವು ಡಿವಿಷನ್ ಮಾಡ್ತಾ ಹೋಗಬೇಕು. ಫಸ್ಟ್ ಇದು ಯಾವ ಮೆಥಡ್ ಅಪ್ಲೈ ಮಾಡಬೇಕು, ಇಲ್ಲಿ ನಾವು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ನ ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. 4 × 0 0, ರಿಮೈಂಡರ್ 1 ಬಂತು. ನೆಕ್ಸ್ಟ್ 5 3 1 3 5 7 9 11.
ಈ ಥರ ಮಾಡಿದ್ದೀನಿ. ಇಲ್ಲಿ ರಿಮೈಂಡರ್ ಎಷ್ಟು ಬಂದಿದೆ 1 ಬಂದಿದೆ, ಇಲ್ಲಿ ರಿಮೈಂಡರ್ ಎಷ್ಟು ಬಂದಿದೆ 3 ಬಂದಿದೆ. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬರಿಬೇಕು. ಹೌದಾ, ಅದನ್ನ a=bq+r ಅಂತಂತ ಹೇಳಿ ಅಲ್ಲಿ ನಾವು ಈ ಥರ ಬರ್ಕೋತೇವೆ. ಬರ್ಕೊಂಡು ಏನು ಕನ್ಕ್ಲೂಷನಿಗೆ ಬರ್ತೀವಿ ನಾವು 4q+1 ಫಾರ್ಮ್ ಇರ್ಬೋದು, ಇಲ್ಲಾಂದರೆ 4q+3 ಫಾರ್ಮಲ್ಲಿದೆ ಅಂತ ಹೇಳಿ ಕನ್ಕ್ಲೂಷನಿಗೆ ಬರ್ತೀವಿ ನಾವು. ಇಷ್ಟು ಗೊತ್ತಾಯ್ತಾ? 4q+1 ಆರ್ 4q+3 ಫಾರ್ಮ್. ನೆಕ್ಸ್ಟ್ MCQ. For some integer m, every odd integer is of the form. For some integer m ಅಂತ ಅಂದರೆ ಏನು? ಸಮ್ ಇಂಟೀಜರ್. ಇಟ್ ಮೇ ಬಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಹೌದಾ, ಇಂಟೀಜರ್ ಅಂತಂದರೆ m ಅಂತಂದರೆ 1 2 3 4 5 6 7 8 ಅಪ್ ಟು ಆನ್ ಸೊ ಆನ್. m ಅಂತಂದರೆ ಸಮ್ ಇಂಟೀಜರ್ ಇರುತ್ತೆ. ಎವ್ರಿ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್. ಆಡ್ ಇಂಟೀಜರ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ ಅವರು. ಆಪ್ಷನ್ ಎ m, ಆಪ್ಷನ್ ಬಿ m+1, ಆಪ್ಷನ್ ಸಿ 2m, ಆಪ್ಷನ್ ಡಿ 2m+1. ಏನು ಇದಕ್ಕೆ ಆನ್ಸರು? ಆಪ್ಷನ್ ಡಿ 2m+1. ಹೇಗೆ ಅಂತ ಅಂದರೆ, ಆ್ಯಸ್ ದ ನಂಬರ್ 2m ವಿಲ್ ಆಲ್ವೇಸ್ ಬಿ ಇವನ್. 2m ವಿಲ್ ಆಲ್ವೇಸ್ ಏನಾಗಿರುತ್ತೆ? ಇವನ್ ಆಗಿರುತ್ತೆ. ಯಾಕೆ ಇವನ್ ಆಗಿರುತ್ತೆ? 2 ಇಂದ ನಾವು ಯಾವುದೇ ನಂಬರ್ನ ಇಂಟು ಮಾಡಿದರೆ, 2 ಇಂದ 3 ಇದೇನೋ ಆಡ್ ನಂಬರ್. ಹೌದಾ, ಆಡ್ ನಂಬರ್ಗೆ ಇಂಟು ಮಾಡಿದರೆ ನಮಗೇನು ಬಂತು? 6 ಬಂತು. 6 ಏನದು? ಇವನ್ ನಂಬರು. ನೆಕ್ಸ್ಟ್ 2 ಇದು ಆಡ್ ನಂಬರ್. ನೆಕ್ಸ್ಟ್ ನಾವು ಇವನ್ ನಂಬರೇ ತೊಗೊಳ್ಳೋಣ. 2 ಏನದು? ಇವನ್ ನಂಬರು. 2 2 4. ಇವನ್ ನಂಬರ್ ಜೊತೆ ಇಂಟು ಮಾಡಿದರೆ ಏನು ಬಂತು ನಮಗೆ? ಇವನ್ ನಂಬರೇ ಬಂತು. ಆಡ್ ನಂಬರ್ ಜೊತೆ ಇಂಟು ಮಾಡಿದರೆ ಏನು ಬಂತು ನಮಗೆ? ಇವನ್ ನಂಬರೇ ಬಂತು. ಸೊ ಏನಾಯ್ತು ಇಲ್ಲಿ? ಆ್ಯಸ್ ದ ನಂಬರ್ 2m ವಿಲ್ ಆಲ್ವೇಸ್ ಬಿ ಇವನ್. ಸೊ ಇಫ್ ಯು ಆ್ಯಡ್ 1 to it, ಇದಕ್ಕೆ ನಾವು 1ಅನ್ನು ಆ್ಯಡ್ ಮಾಡಿದರೆ ದೆನ್ ದ ನಂಬರ್ ವಿಲ್ ಆಲ್ವೇಸ್ ಬಿ ಆಡ್ ಆಗಿರುತ್ತೆ. 6ಗೆ +1 ಆ್ಯಡ್ ಮಾಡಿದರೆ 7 ಏನದು? ಆಡ್ ನಂಬರು. ಎವ್ರಿ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್. ಆಡ್ ನಂಬರ್ ಬಂತ. ನೆಕ್ಸ್ಟ್ 4ಗೆ 1 ಆ್ಯಡ್ ಮಾಡಿದರೆ ಏನಾಯ್ತದು? 5 ಬಂತು. 5 ಅನ್ನೋದು ಏನದು? ಆಡ್ ಇಂಟೀಜರು. ಸೊ ಇದು ಯಾವ ಫಾರ್ಮಲ್ಲಿ ಇರುತ್ತೆ? 2m+1 ಫಾರ್ಮಲ್ಲಿ ಇರುತ್ತೆ. ಈಗ m ಯಾಕೆ ಆಪ್ಷನ್ ಎ ಬಿ ಸಿ ಬರಲ್ಲ? ಎಮ್ಮನ್ನು ನಾವು ಸಮ್ ಇಂಟೀಜರ್ m ಅಂತ ಹೇಳಿದ್ದಾರೆ. ಎಮ್ಮನ್ನು ನಾವು 3 ಅಂತಲೂ ತೊಗೋಬೋದು, ಇಲ್ಲ ಅಂತಂದರೆ 4 ತೊಗೋಬೋದು. 4 ಏನಾಯ್ತಿದು? ಇವನ್ ನಂಬರ್ ಆಯಿತು. ಅಲ್ಲಿ ಏನು ಹೇಳಿದರೆ? ಆಡ್ ಇಂಟೀಜರ್ ಫಾರ್ಮ್ ಕೇಳಿದ್ದಾರೆ ಅವರು. ಸೊ ಇದು ಆಪ್ಷನ್ ಎ ಬರಲ್ಲ. ನೆಕ್ಸ್ಟ್ m+1. ಇಲ್ಲೂ ನಾವು 2+1 ತೊಗೊಂಡ್ರೆ 3. ಓಕೆ, ಆಡ್ ಆಗುತ್ತೆ ಅದು. ನೆಕ್ಸ್ಟ್ 3+2 ತೊಗೊಂಡ್ರೆ 5 ಆಯಿತು. 5 ಆಡ್ ಇಂಟೀಜರು. ಇದು ಬರುತ್ತೆ. ಹೌದಾ, 3+1 ಎಮ್ಮನ್ನು 3 ಅಂತ ತೊಗೊಂಡ್ರೆ 3+1 ಅಂತಂದರೆ 4. ಅದೇನಾಯಿತು? ಇವನ್ ನಂಬರ್ ಆಯಿತು. ಸೊ ಇಲ್ಲಿ ಆಪ್ಷನ್ ಬಿ ಬರಲ್ಲ. ನೆಕ್ಸ್ಟ್ 2m. 2 ಇಂದ ನಾವು ಯಾವುದೇ ನಂಬರ್ನ ಇಂಟು ಮಾಡಿದರೆ ಏನೋ ಬರುತ್ತೆ ನಮಗೆ? ಇವನ್ ನಂಬರೇ ಬರುತ್ತೆ, ಆಡ್ ನಂಬರ್ ಬರಲ್ಲ. ಹೌದಾ, ಸೊ ಈ ಆಪ್ಷನ್ನು ಫಾಲ್ಸ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಎವ್ರಿ ಆಡ್ ಇಂಟೀಜರ್ ಈಸ್ ಆಫ್ ದಿ ಫಾರ್ಮ್ 2m+1. ನೆಕ್ಸ್ಟ್, the values of the remainder are when a positive integer a is divided by 3 are 0 1 2 3 0 1, ಆಪ್ಷನ್ ಸಿ 0 1 2, ಆಪ್ಷನ್ ಡಿ 2 3 4. ಇದಕ್ಕೇನು ಆನ್ಸರು? ಆ್ಯಸ್ ದ ನಂಬರ್ ಡಿವೈಡ್ ಬೈ 3. ಇಲ್ಲಿ ಏನಾಗಿದೆ? ನಂಬರು ಡಿವೈಡೆಡ್ ಬೈ 3 ಹೇಳಿದ್ದಾರೆ. ಹೌದವರು? ಆ್ಯಸ್ ದ ನಂಬರ್ ಡಿವೈಡೆಡ್ ಬೈ 3, ಸೊ ದ ರಿಮೈಂಡರ್ ಕೆನಾಟ್ ಬಿ ಗ್ರೇಟರ್ ದೆನ್ ದ ಡಿವೈಸರ್. ಡಿವೈಸರ್ ಏನು 3ಗಿಂತ ಗ್ರೇಟರ್ ದೆನ್ ಇರೋಂಗಿಲ್ಲ. ಸೊ ಆರಿನ ವ್ಯಾಲ್ಯೂ ಏನಾಗಿರುತ್ತೆ? 0 1 2 3. ನಾಟ್ ಗ್ರೇಟರ್ ದೆನ್ 3. ನಾಟ್ ಗ್ರೇಟರ್ ದೆನ್ 3 ಅಂತ ಅಂದರೆ 3ನೂ ಬರಲ್ಲ. ಹೌದಾ? 0 1 ಮತ್ತು 2 ಫಾರ್ಮಲ್ಲಿ ಇರುತ್ತೆ. As the number is divided by 3, so the remainder cannot be greater than the divisor 3. Also, r is an integer. r ಏನದು integer. ಹೌದಾ? Therefore, the values of the r can be 0 1 2. Option C is the right answer. Option C will be the right answer. ಏನು? ರಿಮೈಂಡರ್ ಡಿವೈಡೆಡ್ ಬೈ 3 ಇದೆ. ಸೊ ಏನಾಗಿರುತ್ತೆ ಇಲ್ಲಿ? ಆಲ್ವೇಸ್ ಗ್ರೇಟರ್ ದೆನ್ 3 ಇರುತ್ತೆ. 3 ಬರಲ್ಲ. ಗ್ರೇಟರ್ ದೆನ್ 3 cannot be greater than 3. cannot be greater than 3. ಸೊ 3ಗಿಂತ ಗ್ರೇಟರ್ ದೆನ್ ಇರೋಂಗಿಲ್ಲ. 0 1 2ನೇ ಬರುತ್ತೆ ಆನ್ಸರ್. ಸೊ ಇಲ್ಲಿ ಆನ್ಸರು 0 1 2 2 3 4 ಅಂತೂ ಬರಲ್ಲ. ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಮ್ಗೆ. ಹೌದಾ? ಕೆನಾಟ್ ಬಿ ಗ್ರೇಟರ್ ದೆನ್ 3.
ಈಕ್ವಲ್ ಇರೋಂಗಿಲ್ಲ, 3ಗೆ ಈಕ್ವಲ್ ಇರೋಂಗಿಲ್ಲ, ಗ್ರೇಟರ್ ದೆನ್ನೇ ಇರೋಂಗಿಲ್ಲ ಆಯಿತಾ. ಓಕೆ, ಸೊ ಆನ್ಸರ್ ಏನಿದಕ್ಕೆ 0, 1, 2 ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಈ ವಿಡಿಯೋ ನಿಮಗೆ ಇನ್ನೊಂದು ಈ ವಿಡಿಯೋದಲ್ಲಿ ನಾನು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಸ್ವೀಟ್ ಸೆಲ್ಲರ್ ಹ್ಯಾಸ್ 420 ಕಾಜು ಬರ್ಫೀಸ್ ಆ್ಯಂಡ್ 130 ಬಾದಾಮ್ ಬರ್ಫೀಸ್. ಶಿ ವಾಂಟ್ಸ್ ಟು ಸ್ಟ್ಯಾಕ್ ದಮ್ ಇನ್ ಸಚ್ ಎ ವೇ ದಟ್ each stack has the same number and they can take up the least area of the tray. What is the number that can be placed in each stack of for this purpose? ಈ ಸಮ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು, MCQ ಇವೆರಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೇನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.